ಸಾಲಿಗ್ರಾಮದ ನಾಡಾ ಕಚೇರಿ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದ ರೈತ ಚಿಕಿತ್ಸೆಗೆ ಮೈಸೂರು ಡಿಆರ್ಎಂ ಹಾಸ್ಪಿಟಲ್ಗೆ ಶಿಫ್ಟ್. ಅಧಿಕಾರಿಗಳ ಮೇಲೆ ಸಾರ್ವಜನಿಕರಿಂದ ತೀವ್ರ ವಿರೋಧ. ಚಿಟ್ನಾಕಳ್ಳಿ ಗ್ರಾಮದ ರಂಗೇಗೌಡ ಸನ್ ಆಫ್ ಮಂಟಿಗೌಡ ಎಂಬುವವರು ಕಳೆದ 4-5 ವರ್ಷಗಳಿಂದ ಸರ್ವೆ ನಂಬರ್ 48ರಲ್ಲಿ ಇರುವಂತಹ 23 ಕುಂಟೆ ಜಮೀನನ್ನು ಸಿಂಗಲ್ ಆರ್ಟಿಸಿ ಮಾಡಿಕೊಡಿ ಎಂದು ಕಚೇರಿಗೆ ಅರ್ಜಿ ಜೊತೆಗೆ ಸಂಬಂಧಪಟ್ಟ ದಾಖಲೆಯನ್ನು ಕೂಡ ನೀಡುತ್ತಾರೆ. ಒಂದಷ್ಟು ಹಣವನ್ನು ಕೂಡ ಕೆಲವು ಅಧಿಕಾರಿಗಳಿಗೆ ನೀಡುತ್ತಾರೆ ಅನ್ನೋ ಮಾಹಿತಿ. 4-5 ವರ್ಷಗಳು ಕಳೆದರೂ ಸಹ ಯಾವುದೇ ಕೆಲಸ ಆಗಿಲ್ಲ ಅಂತ ಇಂದು ನಿರಾಸೆಯಾಗಿ ಮನನೊಂದು ಕಚೇರಿ ಮುಂದೆ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ವಿಷಯ ತಿಳಿದು ಪೊಲೀಸ್ ಸಿಬ್ಬಂದಿಗಳು ಸಾಲಿಗ್ರಾಮ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮೈಸೂರಿನ ಡಿಆರ್ಎಂ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮೊಮ್ಮಗ ಚೇತನ್ ಏನು ಹೇಳ್ತಾರೆ ಅಂದರೆ, ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಚಿಕ್ಕನಕಳ್ಳಿ ಗ್ರಾಮದಲ್ಲಿ ಇರೋಂಥ ರಂಗೇಗೌಡರು ಅನ್ನೋರು ಜಮೀನು ವಿಚಾರಕ್ಕಾಗಿ ನಾಡ ಕಚೇರಿಗೆ ತುಂಬ ಸಲ ಅಲ್ದಾಡಿದ್ದಾರೆ. ಅಲ್ಲಿ ತಹಸೀಲ್ದಾರು ಮತ್ತು ಅವ್ರನ್ನೆಲ್ಲ ತುಂಬ ಸಲ ಅವ್ರ ಕಡೆ ಇದು ಮಾಡಿದ್ದಾರೆ. ಅದೊಂದು ಪಾಣಿ ಮಾಡಿಸ್ಬೇಕು ಅಂತೇಳಿ ತುಂಬ ಸಲ ಓಡಾಡಿದ್ಮೇಲೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಹಾಗಾಗಿ ಇವರು ತುಂಬ ದಿನಗಳಿಂದ ಮನನೊಂದಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 11 ಗಂಟೆಗೆ ಹೋಗಿದ್ದಾರೆ. ಅಲ್ಲಿಗೆ ತಾಲೂಕು ಆಸ್ಪತ್ರೆ ಹತ್ರ ಹೋಗಿದ್ದಾರೆ, ನಾಡ ಕಚೇರಿ ಹತ್ರ. ಅಲ್ಲಿ ಹೋಗಿ ಅವರು ಡಾಕ್ಯುಮೆಂಟ್ ಎಲ್ಲ ಇದು ಮಾಡೋಕ್ಕೆ ಹೇಳಿದಾಗ ಈ ಸಲನೂ ತುಂಬ ನಿರಾಕರಿಸಿದ್ದಾರೆ. ಅವರು ನಿರಾಕರಿಸಿದ್ಮೇಲೆ ಇವರು ತುಂಬ ಮನನೊಂದು ಅಲ್ಲಿಗೆ ಸುತ್ತಿ ತುಂಬ ದಣಿದಿದ್ದಂಥ ಇವರು ಅಲ್ಲಿ ಪೂರ್ತಿಯಾಗಿ ಅವ್ರ ಮನನೊಂದು ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಒಂದು ಮನನೊಂದಿ ಅವರು ಜೀವನ ನಾನು ಬಲಿಯಾಗಿ ಕೊಟ್ಬಿಡೋಣ ಇವರಿಗೆ, ಹಿಂಗೆ ನಾನು ಅಲ್ದಿ ಇದು ಮಾಡೋದ್ರ ಬದಲು ಅಂತೇಳಿ ಅವರು ನಾಡ ಕಚೇರಿ ಹತ್ರ ವಿಷ ತಗೊಂಡಿದ್ದಾರೆ. ವಿಷ ತಗೊಂಡು ಇದು ಮಾಡಿದ್ರೆ ಅಂತ ನಮ್ಮ ಗ್ರಾಮಸ್ಥರ ಅಲ್ಲಿ ಇದ್ದಂಥವ್ರು ನಮಗೆ ಮಾಹಿತಿ ಕೊಟ್ಟಮೇಲೆ ನಾವು ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಯಾರು ಇದು ಮಾಡಿದೆ ಪೊಲೀಸ್ನವ್ರು ಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಅಲ್ಲಿಗೆ ಹೋಗಿ ಏನಕ್ಕೆ ಈ ಥರ ಮಾಡಿಕೊಡ್ರಿ ಅಂತ ಕೇಳಿದಾಗ ಅವರು ಹಿಂಗೆ ನಾನು ತುಂಬ ಸಲ ಇಲ್ಲಿ ಇದು ಮಾಡಿದ್ದೀನಿ, ಸರಿಯಾಗಿ ನಂಗೆ ರೆಸ್ಪಾಂಡ್ ಮಾಡದೇ ಇರೋದ್ರಿಂದ ನಂಗೆ ಮನನೊಂದು ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಇದಕ್ಕೆ ಯಾರೇ ಇದಕ್ಕೆ ಅವರಿಗೆ ಜೀವಕ್ಕಾಗಲಿ ಇದಕ್ಕಾಗಲಿ ಏನೇ ತೊಂದರೆ ಆದ್ರೂ VA ಅವರು ಕಾರಣ ಆಗಿರ್ತಾರೆ. ಅವ್ರ ಜೀವಕ್ಕೆ ಏನೇ ಅಪಾಯ ಆದ್ರೂ ಅವರೇ ಇದಾಗ್ತಾರೆ. ಅಕಸ್ಮಾತ್ ಅವ್ರ ಜೀವಕ್ಕೆ ಅಪಾಯ ಆಗಿ ಅವ್ರಿಗೇನಾದ್ರು ಇದಾಯಿತು ಅಂತಂದರೆ ನಾವು ತಾಲೂಕು ಆಫೀಸ್ ಹತ್ರ ಬಂದು ಪ್ರತಿಭಟನೆ ಮಾಡೋದಂತೂ ಕಡಾಖಂಡಿತವಾಗಿ ಇದು. ಇನ್ನು ವಿಷವನ್ನು ಸೇವನೆ ಮಾಡಿರುವಂತಹ ರಂಗೇಗೌಡರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರುವಂಥದ್ದು. ಮುಂದೆ ಆದರೂ ಅಧಿಕಾರಿಗಳು ಲಂಚದ ಆಸೆ ಬಿಟ್ಟು ಸಾರ್ವಜನಿಕರ ಕೆಲಸಗಳನ್ನು ಮಾಡಬೇಕು ಅನ್ನೋದು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಅರ್ಜುನ್ ಜೊತೆ ಬಸವರಾಜ್ SP, ಸಾಲಿಗ್ರಾಮ.